ಹಾಯ್ ಗೈಸ್, ಫಸ್ಟಿಗೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೋ ಮಾಡೋದೇನು ಬೇಡ ಅಂತ ಅನ್ನಿಸ್ತೈತೆ. ಯಾಕಪ್ಪ ಅಂತಂದರೆ ಆಲ್ರೆಡಿ ಫೋನಲ್ಲಿ ಒಂದು 30-40 ವೀಡಿಯೋಸ್ ಇವೆ ಮಾಡಿರೋವೇನೆ. ಯಾವ ಅಪ್ಡೇಟ್ ಮಾಡಿಲ್ಲ ಅಂತ ಮುಂಚೆ ಎಡಿಟ್ ಮಾಡೋದು ಯಾವ ಥರ ಏನು ಅಂತ ಅನಿಸಿತ್ತು. ಇವತ್ತೇನಪ್ಪ ಅಂದರೆ ಹಳೆ ವೀಡಿಯೋ ಐತಲ್ಲ, ಒಂದು 20-30 ಅಂತ ಹೇಳಿದ್ದೆ. ಆ ವೀಡಿಯೋಸಾಗಿ ಯಾವ್ದಾರು ಚೆನ್ನಾಗಿರೋದು ಮೇನ್ ಈಗ ರೀಸೆಂಟಾಗಿ ಇದ್ರಾಗೆ ಯಾವ್ದು ಚೆನ್ನಾಗಿತ್ತು ಅದು ನೋಡ್ಬಿಟ್ಟು ಆ ವೀಡಿಯೋ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಡಿಟ್ ಮಾಡೋದು ಅಷ್ಟೇ ಇವತ್ತು ಫುಲ್ಲು. ಕಂಪ್ನಿ ಹೋಗ್ಬೇಕು. ಕಂಪ್ನಿ ಹೋಗೋಕ್ಕಿಂತ ಮುಂಚೆ ಒಂದೇ ಆಗೋದು ಒಂದು 3-4 ಅಂತ ಅಂದ್ಕೊಂಡೆ. ಸದ್ಯಕ್ಕೆ ಒಂದು ವೀಡಿಯೋ ಎಡಿಟ್ ಮಾಡಿಬಿಟ್ಟು ನೋಡಬೇಕು. ಇನ್ನೊಂದೇನು ಅಂತಂದರೆ ನಮ್ಮ ಅಕ್ಕರೆಲ್ಲ ಬರ್ತಾವ್ರೆ ಇವತ್ತು ಮನೆಗೆ. ಏನಂದರೆ ನಮ್ಮ ಪಾಪು ಹುಷಾರಿಲ್ಲ ಅಂತ ಹೇಳಿದ್ದೆ. ಕರ್ಕೊಂಬರ್ತಾವ್ರೆ ಇಲ್ಲಿಗೆ. ಊರಲ್ಲಿ ಬಿಡೋದೇನು ಬೇಡ, ಬೆಂಗಳೂರಲ್ಲಿ ಸ್ವಲ್ಪ ದಿನ ನೋಡ್ಕೊಳ್ಳೋಣ ಅಂತ. ನನಗೆ ಅಡುಗೆ ಮಾಡ್ಬೇಕು ಇವತ್ತು. ನಮ್ಮ ಅಕ್ಕ ಹೇಳಿದ್ನಲ್ಲ ಸಾಂಬಾರು ಇತ್ತು ಅಂತ, ಇವತ್ತು ತಿಂಡಿ ತಿನ್ಕೊಂಡೆ. ನಮ್ಮ ಅಕ್ಕವ್ರಿಗೆ ಏನೂ ಇರೋಲ್ಲ. ನಾ ಕಂಪ್ನಿ ಹೋಗ್ತಿರಲ್ಲ, ಕಂಪ್ನಿ ಹೋದಾಗ ಏನೂ ಇರೋಲ್ಲ. ಬಂದ ತಕ್ಷಣ ಸುಮ್ಮನೆ ಇರ್ತಾರೆ, ಹೊಟ್ಟೆ ಇರ್ತಾರೆ ಅಂತ ಏನೋ ಮಾಡೋಣ ಅಂತ ಅಂದ್ಕೊಂಡೆ. ಏನಪ್ಪ ಮಾಡೋದು ಅಂತಂದರೆ ಆಲೂಗೆಡ್ಡೆ, ಬೀಟ್ರೋಟು, ಕ್ಯಾರೆಟು, ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ, ಈ ಥರ ಎಲ್ಲ ಸ್ವಲ್ಪ ಜಾಸ್ತಿ ಇಲ್ಲ. ಅದರ ಹಾಕ್ಬಿಟ್ಟು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಲಾವ್ ಮಾಡೋದು ಯಾವ ಥರ ಅಂತ ನೋಡಿಸ್ತೀನಿ ಬನ್ನಿ. ಅಡುಗೆನೂ ಮಾಡ್ತೀನಿ. ಅಡುಗೆ ಯಾವ ಥರ ನನಗೆ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ತಿನ್ನೋರ್ಗೆ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಫಸ್ಟು ಬ್ಯಾಚುಲರ್ಸ್ ಆಗಿದ್ದಾಗ 2-3 ವರ್ಷ ಇದ್ದೆ. ಅವಾಗೆಲ್ಲ ಚೆನ್ನಾಗಿ ಮಾಡ್ತಾಯಿದ್ವಿ, ಚೆನ್ನಾಗಿರೋದು. ನಮ್ಮ ರೂಮ್ಮೇಟ್ ಕೂಡ ಹೇಳ್ತಿದ್ದೆ ಚೆನ್ನಾಗಿರ್ತದೆ ಗಣೋ ಅಂತ. ಇವತ್ತು ಪಲಾವ್ ಮಾಡೋದು ಯಾವ ಥರ ಅಂತ ನೋಡಿಸ್ತೀನಿ ಬನ್ನಿ. ತರಕಾರಿ ಇವೆ ಎಲ್ಲ ಹಾಕ್ಬಿಟ್ಟು ಪಲಾವ್ ಮಾಡ್ಬೇಕು ಇವತ್ತು. ಇಷ್ಟೇ, ನೆಕ್ಸ್ಟ್ ಬಿಟ್ಟರೆ ಇನ್ನೇನಿಲ್ಲ. ಎಲ್ಲ ಹೂವು ಅವೆ, ಮಾವಿನಕಾಯಿ ತಂದು. ಟೈಮ್ ಬಂದು 9:15. ಇಷ್ಟೊತ್ತಿಗೆ ಅಡುಗೆ ಮಾಡೋದೇನು ಬೇಡ, ಆಮೇಲೆ ಮಾಡೋಣ. ಸ್ವಲ್ಪ ವೀಡಿಯೋ ಹೇಳಿದ್ನಲ್ಲ, ವೀಡಿಯೋ ಎಡಿಟ್ ಮಾಡ್ಬೇಕಂತ, ಆ ವೀಡಿಯೋ ಎಡಿಟ್ ಮಾಡ್ತೀನಿ ಇವಾಗ. ವೀಡಿಯೋ ಎಡಿಟ್ ಮಾಡೋದು ಯಾವ ಥರ ಏನು ಅಂತ ನಿಮ್ಗೇನಾದ್ರು ಬೇಕಾದ್ರೆ ಕಮೆಂಟ್ ಮಾಡಿ, ಅದು ಎಡಿಟ್ ಮಾಡಿ ಹಾಕ್ತೀನಿ. ಯಾವ ಥರ ಎಡಿಟ್ ಮಾಡೋದು ಮತ್ತು ಯಾವ್ಯಾವ ಯೂಸ್ ಮಾಡ್ತೀನಿ ಅಂತ ಅದೊಂದು ವೀಡಿಯೋ ಮಾಡಾಕ್ತೀನಿ. ಬೇಕು ಅಂದರೆ ಕಮೆಂಟ್ ಮಾಡಿ, ವೀಡಿಯೋ ಮಾಡಾಕ್ತೀನಿ. 1 hour later. ಪಲಾವ್ ಮಾಡೋಣ ಅಂತ ತರಕಾರಿ ಎಲ್ಲ ಕ್ಲೀನ್ ಮಾಡಿಟ್ಟೆ. ನೋಡಿದ್ರೆ ಈರುಳ್ಳಿನೇ ಖಾಲಿ. ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲ ಕ್ಲೀನ್ ಮಾಡಿಟ್ಟೆ. ಎಲ್ಲ ಕ್ಲೀನಾಗಿ ತೊಳೆದು ನೋಡಿದ್ರೆ ಈರುಳ್ಳಿನೇ ಖಾಲಿ. ಈರುಳ್ಳಿ ಇಲ್ದಂಗೆ ಹೆಂಗೆ ಪಲಾವ್ ಮಾಡೋದು ಅಂತ ವಾಪಸ್ ಹೋಗದೆ. ಕಂಪ್ನಿಗೆ ಟೈಮ್ ಆಯ್ತತೆ, ಹೋಗೋಣ ಬನ್ನಿ ಕಂಪ್ನಿಗೆ. ಮೊನ್ನೆ ನನಗೆ ಜ್ಯೂಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ನೋಡಿದ್ರೆ ಸಕ್ಕರೆನೇ ಖಾಲಿ. ಎಲ್ಲ ಆಯಿತು, ನಾನು ಕಂಪ್ನಿಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಕಿಟಕಿ ಏನು ಹಾಕೋದೇನು ಬೇಡ, ಗಾಳಿ ಆಡ್ತಾ ಇರಲಿ. ಬನ್ನಿ ಹೋಗೋಣ. ಹೆಲ್ಮೆಟ್ ಅಲ್ಲಪ್ಪ, ಹೆಲ್ಮೆಟ್ಟು, ಗಾಡಿ ಕೀ, ID ಕಾರ್ಡು ಎಲ್ಲ ತಗೊಂಡು ಹೋಗೋದೆ. ಟೈಮ್ ಏನು ಆಗಿಲ್ಲ ಇವತ್ತು, ಬೇಗನೆ ಹೋಗೋಣ ಇವತ್ತು ಕಂಪ್ನಿಗೆ. ಗೇಟು ತೆಗ್ದಿಲ್ಲ, ಹೋಗೋಣ. A few moments later. ಇವತ್ತೇನು ಜಾಸ್ತಿ ಲೆಂತ್ ಇರಲ್ಲ ಅನ್ಕೊಂತೀನಿ ವೀಡಿಯೋ. ಏಕೆ ಅಂತಂದರೆ ಅವಾಗಲೂ ನಿಮ್ಗೆ ಗೊತ್ತಾಗೈತೆ ನಿಮಗೆ, ಪಲಾವ್ ಮಾಡೋಕ್ಕಂತ ಅದೇ ಒಂದು ಜಾಸ್ತಿ ಇತ್ತು ವೀಡಿಯೋ ಆಗುತ್ತೆ ಅಂದ್ಕೊಂಡೆ. ಬಟ್ ಈಗ ಪಲಾವ್ ಮಾಡೋಕ್ಕೆ ಈರುಳ್ಳಿ ಬರಿರಲಿಲ್ಲ. ಕಂಪ್ನಿಗೆ ಬಂದೆ. ಏನು ಕಂಪ್ನಿಗೆ ಹೋದ್ಮೇಲೆ ಮನೆಗೆ ಹೋಗೋದೇ ವೀಡಿಯೋ. ನೆಕ್ಸ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬನ್ನಿ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಲ್ಲ ಕಂಪ್ನಿ ಒಳಗೆ, ಮನೆಗೆ ಊಟ ಮಾಡಬೇಕು. ಸರಿ, ಊಟ ಏನೋ ಅಡುಗೆ ಏನಾಗುತ್ತೆ ನೋಡ್ಬಿಟ್ಟು ಊಟ ಮಾಡೋಣ. ಕಂಪ್ನಿಯಿಂದ ಮನೆಗೆ ಹೋಗ್ತಾ ಇದ್ದೀನಿ.
ಮೂರು ಫ್ಲೋರ್ ಹತ್ಕೊಂಡು ಬರೋಷ್ಟೊತ್ತಿಗೆ ಫುಲ್ ಸುಸ್ತಾಗ ಬಂದೆ. ಸರಿ ಬಾಯ್, ನೆಕ್ಸ್ಟ್ ವಿಡಿಯೋ